ಹಾಯ್. ನಮ್ಮ ಲೈಫಲ್ಲಿ ಮಗು ಜನಿಸೋದಂದ್ರೆ ಅದೊಂದು ದೇವರು ಕೊಡೋ ಗಿಫ್ಟ್, ದ ಬಿಗ್ಗೆಸ್ಟ್ ಗಿಫ್ಟ್. ಮಗು ಕಪ್ಪಾಗಿರ್ಲಿ ಬಿಳಿಯಾಗಿರ್ಲಿ, ಅದು ನೇಚರ್, ದೇವರ ಕ್ರಿಯೇಷನ್. ಜನರು ಮಕ್ಕಳನ್ನ ನೋಡಿ ಮಗು ಕಪ್ಪಾಗಿದೆ, ಬಿಳಿ ಇಲ್ಲ, ಅವಳ ಹೆತ್ತ ಮಗು ಕಪ್ಪಾಗಿದೆ, ಲಕ್ಷಣ ಇಲ್ಲ, ಕಪ್ಪಾಗಿರೋ ಮಗುವನ್ನು ನೀನ್ ಜನಿಸಿದ್ಯಾ, ಕಪ್ಪಾಗಿರೋ ಮಗುವನ್ನು ಹೆತ್ತಿದ್ಯಾ ಅಂತ ತುಂಬಾನೇ ಕಂಪೇರ್ ಮಾಡ್ತಾರೆ. ಅವ್ರ ಜೊತೆ ನನ್ಗೊಂದು ಕ್ವೆಶ್ಚನ್: ಬ್ಯೂಟಿ ಅಂದ್ರೆ ಕಲರಾ, ಹಾರ್ಟಾ? ನಮ್ಮ ಸ್ಕಿನ್ ಕಲರ್ ಸೊಸೈಟಿನ ಇಂಪ್ರೆಸ್ ಮಾಡ್ಬೋದು, ಆದರೆ ನಮ್ಮ ಹಾರ್ಟ್ ಕ್ವಾಲಿಟಿ ಅನ್ನೋದು ಇಡೀ ವರ್ಲ್ಡಿನ ಇನ್ಸ್ಪೈರ್ ಮಾಡುತ್ತೆ. ಅಬ್ದುಲ್ ಕಲಾಂ ಸರ್, BR ಅಂಬೇಡ್ಕರ್, ನೆಲ್ಸನ್ ಮಂಡೇಲಾ, ಇವ್ರ ಕಲರ್ ಎಲ್ಲ ವೈಟ್ ಆಗಿರಲಿಲ್ಲ, ಬಟ್ ಅವರು ಇಡೀ ಹಿಸ್ಟ್ರಿನೇ ಚೇಂಜ್ ಮಾಡಿದ್ರು. ಸೊ ಮಗು ಕಪ್ಪಾಗಿರ್ಲಿ ಬಿಳಿಯಾಗಿರ್ಲಿ, ಅದು ಗಿಫ್ಟ್ ಫ್ರಮ್ ಗಾಡ್. ನಮ್ಮ ಕೆಲಸ ಲವ್, ಎಜುಕೇಷನ್, ವ್ಯಾಲ್ಯೂ ಕಲಿಸೋದು, ನಾಟ್ ಸ್ಕಿನ್ ಕಲರ್ ಚೂಸ್ ಮಾಡೋದು. ಸೊ ಲಿಸನ್ ಪೇರೆಂಟ್ಸ್, ಜನರು ಹೇಳೋ ಮಾತು ನಿಮ್ಮ ಮನಸ್ಸಿಗೆ ಸೂಕ್ಷ್ಮತೆ ಆಗಬಾರ್ದು. ಯಾಕಂದರೆ ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗೆ ಅದು ಎಫೆಕ್ಟ್ ಆಗುತ್ತೆ. ಜನರ ಕಣ್ಣು ಮಣ್ಣಾಗಿರೋ ಥರನೇ ಇದೆ. ಯಾಕಂದರೆ ಕಪ್ಪಾಗಿರೋ ಬೆಕ್ಕು ಮುಂದ್ಗಡೆ ಹೋದರೆ ಅಪಶಕುನ ಅಂತ ಹೇಳ್ತಾರೆ. ಕಪ್ಪಾಗಿರೋ ಹುಡುಗಿ ಕಂಡ್ರೆ ಬ್ಲ್ಯಾಕ್ ಗರ್ಲ್, ಚೆನ್ನಾಗಿಲ್ಲ, ಬ್ಯೂಟಿ ಇಲ್ಲ, ಲಕ್ಷಣ ಇಲ್ಲ ಅಂತ ಹೇಳ್ತಾರೆ. ಅದೇ ಕಪ್ಪಾಗಿರೋ ಸಾರಿ ಕಂಡ್ರೆ ವಾವ್, ಬ್ಯೂಟಿಫುಲ್ ಅಂತಾರೆ. ಕಪ್ಪಾಗಿರೋ ಕಾರ್ ಕಂಡ್ರೆ ಕ್ಲಾಸಿಕ್ ಅಂತಾರೆ. ಕಪ್ಪಾಗಿರೋ ಕಲ್ಲಲ್ಲಿ ಶಿಲೆ ಮಾಡಿದರೆ ದೇವ್ರು ಅಂತ ಹೇಳಿ ಪೂಜೆ ಮಾಡ್ತಾರೆ. ಇಂಥ ಜನರು ಮಗು ಕಪ್ಪಾಗಿದೆ, ಮಗು ಲಕ್ಷಣ ಇಲ್ಲ ಅಂದರೆ ಅವ್ರ ಮನಸ್ಸಿಗಿರ್ಬೋದು, ಅವ್ರ ಕಣ್ಣಿಗಿರ್ಬೋದು. ನಿಜವಾಗ್ಲೂ ಮನುಷ್ಯರು ಹೇಳೋ ಮಾತು ನಮ್ಮ ಮನಸ್ಸಿಗೆ ಯಾವತ್ತೂ ಸೂಕ್ಷ್ಮತೆ ಆಗಬಾರ್ದು. ಬಿಕಾಸ್ ಸೂಕ್ಷ್ಮತೆ ಆದರೆ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗೆ ಅದು ಎಫೆಕ್ಟ್ ಆಗುತ್ತೆ. ಹೆತ್ತ ತಾಯಿ ಯಾವತ್ತಿದ್ರೂ ಮಕ್ಕಳನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಜನರು ಹೇಳೋ ಮಾತು ನಮ್ಮ ಮನಸ್ಸಿಗೆ ಸೂಕ್ಷ್ಮತೆಯಾಗಿ ಮಗು ಜೊತೆ ನಾವು ಅದು ಎಫೆಕ್ಟ್ ಮಾಡಿದರೆ ಫ್ಯೂಚರಲ್ಲಿ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ. ಫೇರ್ ಸ್ಕಿನ್ಗೆ ಸೊಸೈಟಿ ವ್ಯಾಲ್ಯೂ ಕೊಡುತ್ತೆ, ಬಟ್ ಅದು ಟೆಂಪರರಿ. ಫೇರ್ ಹಾರ್ಟ್ಗೆ ಇಡೀ ವರ್ಲ್ಡೇ ವ್ಯಾಲ್ಯೂ ಕೊಡುತ್ತೆ, ಅದು ಪರ್ಮನೆಂಟ್.